ನಾನು ಅವ್ರ ಮುಂದೆ ಫೋನ್ ಮಾಡಿದ್ದೆ ಸರ್, ಯಾರ್ದೋ ನಮ್ಮ ರಿಲೇಟಿವ್ ಮನೆಗೆ ಲಗೇಜ್ ಇಡ್ಬೋದಾ, ಇರೋಕಲ್ಲ ಲಗೇಜ್ ಇಡ್ಬೋದಾ ಅಂತ ಕೇಳಿದ್ರಿಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ ನೆಂಟ್ರು ಹೇಳೋದು. ಹೇಳಿದ್ರು. ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡೆ. ನಾನು ರಾತ್ರಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡೆ. ಮೈಸೂರ್ ಬ್ಲಾಕ್ ಇದೆ, ಬಸ್ ನಿಲ್ಲೋ ಜಾಗ. ಕೂತಿದ್ದೀನಿ, ಮೈಸೂರ್ಗೆ ಹೋಗ್ಲಾ ಇಲ್ಲೇ ಇರಲ್ಲ ಅನ್ನೋ ಡಿಸಿಷನ್ ನನಗೆ. ಮೈಸೂರು ಯಾರೀ ಮೈಸೂರು ಅಂತಾರೆ, 5 ನಿಮಿಷಕ್ಕೆ ಒಂದ್ಸಲ ಬಸ್ಸು. ಈ ಕಡೆ ತಿರ್ಗಿರ್ ಪಕ್ಕದಲ್ಲಿ ಗಾಂಧಿನಗರ, ಹಿಂಗೋದ್ರೆ ಫಿನಿಶ್. ಇಡೀ ರಾತ್ರಿ ಕಳೆದೆ ಸರ್ ಅಲ್ಲಿ ಮಲ್ಕೊಂಡೆ. ಕೆಲವು ಮಲಗಿದವ್ರು ಪೊಲೀಸ್ನವ್ರು ಹೊಡಿತಾರೆ ಬಂದು. ಸೊ ಅವತ್ತಿನ ದಿನ ಕೂತಾಗ ನನಗೆ ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತಲ್ಲಿ. ಜನ ಎಲ್ಲರೂ ಬದುಕಲೇಬೇಕು, ನಾನು ಬದುಕಬೇಕು, ಒಂದು ಬದುಕು. ವಯಸ್ಸಾಗೋಗಿದೆ ಇವ್ರಿಗೆ, ಇವನೇನ್ ಅನ್ಕೊಂಡಿದ್ನೋ ಮಾಡಿದನೋ ಮಾಡಿಲ್ವೋ, ನಾನ್ ಮಾಡ್ಬೇಕು, ಇಲ್ಲಿಂದ ಏನಾದ್ರೂ ಕಷ್ಟ ಆಗ್ಲಿ, ಇಲ್ಲಿ ನಾನ್ ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂತು. ಅದನ್ನ ನೋಡ್ಬಿಟ್ಟು ನಾನು ವಾಪಸ್